ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರಿಸಲ್ಟ್ ಬಂದಿದೆ, ಆಗಲೇ ಅದನ್ನ ವಿಡಿಯೋನು ಮಾಡಾಕ್ತಿದ್ದೀನಿ. ಇವಾಗ ನಮ್ಮ ಅಕ್ಕ ಬಂದಿದ್ದಾಳೆ. ಹೆಂಗ ಅನಿಸ್ತಿದೆ? ತುಂಬ ಖುಷಿ ಆಗ್ತಿದೆ. ಸೊ ನಾನು ನಿಮಗೆ ನಮ್ಮಮ್ಮ ಬಂದಮೇಲೆ ಮಾಡ್ತೀನಿ ಗೈಸ್. ಇವಾಗ ನಮ್ಮ ತಂಗಿ ಬಂದಿದ್ದಾಳೆ, ಅವಳೇನೋ ದೇವಸ್ಥಾನಕ್ಕೆ ಹೋಗ್ತಾಳೆ ಅಂತ ನಾನು ಹೋಗಂಗಿಲ್ಲ ಅಷ್ಟೇ ಗೈಸ್. ಪರವಾಗಿಲ್ಲ, ಇನ್ನೂ ಬರಬೇಕಿತ್ತು, ಬಟ್ ಇಟ್ಸ್ ಓಕೆ ಗೈಸ್. ಚೀಲ ಎಲ್ಲ ಕಾಣಿಸ್ತೈತೆ. 89.5 ನಾನು ಖುಷಿಯಾಗೇ ಇದ್ದೀನಿ. ರೌಂಡ್ ಆಫ್ ಮಾಡಿದ್ರೆ 90. ಇಟ್ಸ್ ಓಕೆ. ಇವಾಗ ಅಷ್ಟೇ ಗೈಸ್, ನಮ್ಮಮ್ಮ ಬಂದಮೇಲೆ ಸಿಗ್ತೀನಿ. ಇವಾಗ ಹಿಂಗೆ ಮಾತಾಡ್ಕೊಂಡು ಕುತ್ಕೊಂಡಿದ್ದೀನಿ. ಸೊ ಗಾಯ್ಸ್, ಇವತ್ತು ನಮ್ಮ ಅಕ್ಕ 90% ತೆಗೆದ್ಬಿಟ್ಟವಳೆ, ಫುಲ್ಲು ಹಾರಾಡ್ತವಳೆ. ಇವಾಗ ರೆಡಿ ಆಗ್ತವಳೆ. ಸಿನಿಮ್ಯಾಟಿಕ್ ಏನಾದ್ರು ವಿಡಿಯೋ ತೋರಿಸು ಅಂತ ಹೇಳ್ತೀನಿ. ನನ್ನ ಬ್ಲಾಗ್ ಮಾಡ್ತಾಳೆ. ಸೊ ಗಾಯ್ಸ್, ಇವಾಗ ನಾನು ರೆಡಿ ಆಗ್ತಿದ್ದೀನಿ. ಏನಕ್ಕೆ ಅಂತ ಅಂದರೆ, ಮೇಲ್ಗಡೆ ಹೋಗ್ಬಿಟ್ಟು ಫೋಟೋಸು ವೀಡಿಯೋಸ್ ತೊಗೊಳಕ್ಕೆ. ಯಾಕಂದರೆ ನಮ್ಮ ಅಕ್ಕ ಮೇಕಪ್ಪು, ಹೇರ್ ಸೆಟರು ಎಲ್ಲ ತೊಗೊಂಡ್ಬಂದಿದ್ದಾಳೆ. ಅದಕ್ಕೋಸ್ಕರ ರೆಡಿಯಾಗಿ ಒಂದು ಸ್ವಲ್ಪ ಫೋಟೋ ತಗೊಳ್ಳೋಣ ಅಂತ ಅಷ್ಟೇ ಗೈಸ್. ಏನಕ್ಕೆ ಅಂದರೆ ಫ್ರೀ ಆಗಿದ್ದೀನಿ, ಅದಕ್ಕೋಸ್ಕರ. ಹಂಗೆ ನಾನು ಸ್ವಲ್ಪ ಫೋಟೋಸ್ ಇವಾಗ ರೆಡಿ ಆಗಬೇಕು ಗೈಸ್. ಇವಾಗ ಫಸ್ಟು ಇನ್ನು ಮಾಯ್ಶ್ಚರೈಸರ್ ಕೊಡ್ತೀನಿ. ಎಲ್ಲ ತಕ್ಕೋ ಹಿಂದೆ ಕೂಡ ಯಾವ್ದಾರು ಮಾಯ್ಶ್ಚರೈಸರ್ ಹಾಕ್ಕೊಂಡೆ ಇವಾಗ ಫೌಂಡೇಶನ್ ಹಾಕ್ಕೊಂಡಿದ್ದೀನಿ. ನನಗೆ ಪಿಂಪಲ್ ಆಗ್ಬಿಟ್ಟಿದೆ. ಇಲ್ಲೋಡು ಒನ್ ಸೈಡ್ ಆಫ್ ಮಕ್ಕ ಹೆಂಗೈತೆ, ಮೇಕಪ್ ಇಲ್ದಿರ ಮಕ್ಕ. ಇಲ್ಲೊಂದು ದೊಡ್ಡದು ಪಿಂಪಲ್ ಆಗ್ತಾ ಇದೆ. ಇಲ್ಲಾಗಲೇ ಒಂದು ಆಗೋಗಿದೆ. ನಡುವೆ ನಾನು ನಿದ್ದೆ ಮಾಡ್ತಿದ್ದೆ ಗೈಸ್, ಅದಕ್ಕೆ ಡಾರ್ಕ್ ಸರ್ಕಲ್ಸ್ ಆಗಿದೆ. ಬರೀ ಇಂಥದೆಯಾ? ಎಷ್ಟು ಗಂಟೆಗೆ ಮಲಗ್ತೀಯಾ? ಏನಿಲ್ಲನೂ 1 ಗಂಟೆಗೆ ಮಲಗ್ತೀನಿ. ಏನು ನೋಡಲ್ಲ ಗೈಸ್, ಫೋನು ನೋಡಲ್ಲ. ಯಾಕಂದರೆ ನಮ್ಮ ಮನೇಲಿ ಸಿಗ್ನಲ್ಲು ಸಿಗಲ್ಲ, ಸರಿ ನೆಟ್ವರ್ಕು ಸಿಗಲ್ಲ ಫೋನ್ ನೋಡೋಕ್ಕೆ. ಫೋನ್ ನೋಡ್ತೀರಾ, ಅದಕ್ಕೆ ನಿದ್ದೆ ಬರೋಲ್ಲ ಅಂತ. ಏನಿಲ್ಲ, ಡೌನ್ಲೋಡ್ ಮಾಡ್ಕೊಂಡು ಬಂದಿರ್ತಾರೆ. ಏನೂ ಇಲ್ಲ, ಎಲ್ಲ ನೋಡಾಗಲೇ ಮುಗಿಸ್ಬಿಟ್ಟಿದ್ದೀನಿ. ಅಂದರೆ ಇಷ್ಟು ಮೇಕಪ್ ಸುರ್ಕೊಂಡಿರೋ ಥರ ಕಾಣಿಸ್ತಿದೆ. ಸ್ವಲ್ಪ ರೆಡಿಯಾಗಿ ಯಾಕೆ ಇಷ್ಟೊಂದು ಆಗ್ತಿದ್ಯಾ? ಮದುವೆ ಕರ್ಕೊಂಡು ಹೋಗ್ತಿದ್ದೀರಾ? ಇದು ಆಕ್ಚುಲಿ ಫೋಟೋ ಚೆನ್ನಾಗಿ ಕಾಣ್ಬೇಕಲ್ಲ. ಇವಾಗ ಮೇಲೆ ಹೋಗ್ಬಿಟ್ಟು ಫೋಟೋ ತೆಗಿಬೇಕು. ನಮ್ಮದು ರಿಸಲ್ಟ್ ಖುಷಿಗೆ ನಮ್ಮ ಮನೇಲಿ ಇವತ್ತು ಪಿಜ್ಜಾ ತರಿಸಿದ್ದಾರೆ ನಮ್ಮ ಮಮ್ಮಿ. ನೋಡಿ, 200 ಎಲ್ಲ ಸೇರಿ ನಮ್ಮ ಮಮ್ಮಿ ತರಿಸಿದ್ದಾರೆ ಗೈಸ್. ಥ್ಯಾಂಕ್ಸ್ ಮಾಮ್. ಏನು ತರಿಸಿದ್ಯಾ ಇವಾಗ? ಮಗಳಿಗೋಸ್ಕರ ಪಿಜ್ಜಾ ತರಿಸಿದ್ವಿ. ನಮ್ಮ ಮನೇಲಿ ಗುಲಾಬ್ ಜಾಮೂನು, ಸ್ವೀಟ್ ಎಲ್ಲ ಇಲ್ಲ ಗೈಸ್, ಡೈರೆಕ್ಟ್ ಪಿಜ್ಜಾ. ನಾಳೆ ಮಾಡ್ತಾರೆ ನನ್ನ ಮನೇಲಿ ಸ್ವೀಟು ಅಲ್ವಾ? ಇವತ್ತು ಬಜ್ಜಿ ಬೋಂಡ ಮಾಡ್ಬೇಕು ತಾನೆ. ನಂಗೆ ಬೋಂಡ ಇಷ್ಟ. ನಾಳೆ ಕಬಾಬ್ ಬೇಕು. ನಾನು ಚಿಕನ್ ತಿಂದಿಲ್ಲ ಗೈಸ್, ಇವತ್ತು ಗುರುವಾರ ಅಲ್ವಾ, ಇವತ್ತು ತಿನ್ನೋಕ್ಕಾಗಲ್ಲ ಅಷ್ಟೇ ಗೈಸ್. ಇವಾಗ ಪಿಜ್ಜಾ ತರಿಸಿದ್ದಾರೆ. ಇವಾಗ ಮೇಲೆ ಹೋಗಿ ಸ್ವಲ್ಪ ಫೋಟೋಸ್ ತೊಗೊಬೇಕು. ಅದು ನಮ್ಮ ಅಕ್ಕ ತೆಗಿತಾಳೆ. ಆಮೇಲೆ ಫೋಟೋಸ್ ತೊಗೊಂಡು ಪಿಜ್ಜಾ ತಿನ್ನೋದು ಗೈಸ್, ಅಷ್ಟೇ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು ಇವಾಗ ಮೇಲೆ ಹೋಗ್ಬಿಟ್ಟು ಫೋಟೋ ತೆಗಿಬೇಕು. ನಮ್ಮದು ರಿಸಲ್ಟ್ ಖುಷಿಗೆ ನಮ್ಮ ಮನೇಲಿ ಇವತ್ತು ಪಿಜ್ಜಾ ತರಿಸಿದ್ದಾರೆ ನಮ್ಮ ಮಮ್ಮಿ. ನೋಡಿ, 200 ಎಲ್ಲ ಸೇರಿ ನಮ್ಮ ಮಮ್ಮಿ ತರಿಸಿದ್ದಾರೆ ಗೈಸ್. ಥ್ಯಾಂಕ್ಸ್ ಮಾಮ್. ಏನು ತರಿಸಿದ್ಯಾ ಇವಾಗ? ಮಗಳಿಗೋಸ್ಕರ ಪಿಜ್ಜಾ ತರಿಸಿದ್ವಿ. ನಮ್ಮ ಮನೇಲಿ ಗುಲಾಬ್ ಜಾಮೂನು, ಸ್ವೀಟ್ ಎಲ್ಲ ಇಲ್ಲ ಗೈಸ್, ಡೈರೆಕ್ಟ್ ಪಿಜ್ಜಾ. ನಾಳೆ ಮಾಡ್ತಾರೆ ನನ್ನ ಮನೇಲಿ ಸ್ವೀಟು ಅಲ್ವಾ? ಇವತ್ತು ಬಜ್ಜಿ ಬೋಂಡ ಮಾಡ್ಬೇಕು ತಾನೆ. ನಂಗೆ ಬೋಂಡ ಇಷ್ಟ. ನಾಳೆ ಕಬಾಬ್ ಬೇಕು. ನಾನು ಚಿಕನ್ ತಿಂದಿಲ್ಲ ಗೈಸ್, ಇವತ್ತು ಗುರುವಾರ ಅಲ್ವಾ, ಇವತ್ತು ತಿನ್ನೋಕ್ಕಾಗಲ್ಲ ಅಷ್ಟೇ ಗೈಸ್. ಇವಾಗ ಪಿಜ್ಜಾ ತರಿಸಿದ್ದಾರೆ. ಇವಾಗ ಮೇಲೆ ಹೋಗಿ ಸ್ವಲ್ಪ ಫೋಟೋಸ್ ತೊಗೊಬೇಕು. ಅದು ನಮ್ಮ ಅಕ್ಕ ತೆಗಿತಾಳೆ. ಆಮೇಲೆ ಫೋಟೋಸ್ ತೊಗೊಂಡು ಪಿಜ್ಜಾ ತಿನ್ನೋದು ಗೈಸ್, ಅಷ್ಟೇ. ವಾವ್, ಥ್ಯಾಂಕ್ ಯು ಸೋ ಮಚ್. ನನಗಂತೂ ಬರಬೇಕಿತ್ತು. ಬೈಸ್ಕೊಂಡು ಏನು ಗೈಸ್, ನಮ್ಮ ಮನೇಲಿ ಇವತ್ತು ನಮ್ಮ ಅಕ್ಕ ಮತ್ತು ನನ್ನ ತಂಗಿ ನನಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ.
ಅಮ್ಮ ಈ 90ಗೆಲ್ಲ ಇಷ್ಟೆಲ್ಲ ಏನು ಬೇಕಾಗಿರ್ಲಿಲ್ಲ ಕಣೆ. ಒಂದು ಕೊಡು, ನಾವೇ ಕಟ್ ಮಾಡ್ಕೊಂಡು ತಿಂದ್ವಿ. ಥ್ಯಾಂಕ್ ಯು ಸೋ ಮಚ್. ಫುಲ್ಲು ಖುಷಿ ಆಗ್ತಿದೆ ಗೈಸ್. ಕೇಕ್ ಕಟ್ ಮಾಡೋಣ ಇವಾಗ. ಚಾಕು ಇಕ್ಕಿದ್ದೀನಿ ಅಲ್ಲಿ, ತಗೋ. ಅದು ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಇಷ್ಟಕ್ಕೆಲ್ಲ. ಅಯ್ಯೋ ನಾನೇನೋ ಫುಲ್ಲು ನಿನಗೇನು ಕ್ಲೂ ಗೊತ್ತಾಗ್ಲಿಲ್ವಾ? ನಾವೆಲ್ಲ ಏನೋ ಮಾಡ್ತಾವ್ರೆ ಅಂತ ಗೊತ್ತಿದ್ದು, ಕೇಕ್ ಅಂತ ಗೊತ್ತಿರಲಿಲ್ಲ ನನಗೆ. ಸರ್ಪ್ರೈಸ್ ಕೊಟ್ಟರು. ಓಕೆ 3, 2, 1 ಬರೋದಿಲ್ಲ ಕೊಡು. ನಾನು ಮಾಡ್ತೀನಿ, ಹಿಡ್ಕೋ ವಿಡಿಯೋನ. ನಾನು ಮಾಡ್ತೀನಿ, ಹಿಡ್ಕೊಳ್ಳೆ. ಹಂಗೆಲ್ಲ ಆ ಕಡೆ ಕಣೆ ಪವಿತ್ರ ಇಲ್ಲಿ ಕೆಳಗಡೆ ಇಟ್ಕೋಬೇಕು. ಕೆಳಗಡೆ ಫುಲ್ ಕೆಳಗಡೆ ಹಿಡ್ಕೋ. ಫುಲ್ ಕೆಳಗಡೆ ಹಂಗೆ. ನನ್ನ ಕಡೆ ಏನಿ ಸ್ವಲ್ಪ ಈ ಕಡೆ ಬರ್ರಿ, ಅವ್ರ ಮನೆ ಬೆಳಕೆ ಬರ್ತಾ ಇದೆ. ಲೀ ಕೊಡಿ ಪವಿತ್ರ, ನಾನು ಸೆಲೆಬ್ರೇಟ್ ಮಾಡ್ತೀನಿ. ವಾವ್, ಥ್ಯಾಂಕ್ ಯು ಸೋ ಮಚ್. ನನಗಂತೂ ಚೆನ್ನಾಗಿ ಮಾಡಿದ್ದು, ಸಖತ್ತಾಗಿ ಹೊಡಿತು. ಬಾ ಅಮ್ಮ. ಲೀ ಇರ್ರಿ, ಹೋಯ್ತು ಆಚೆ ಬಿಡು. ಓದಿ ಬಿಡ. ಪವಿತ್ರ ಇದು ಐಸ್ ಕ್ರೀಮ್ ಕೇಕ್ ಗೈಸ್. ನಾನು ಈ ಥರ ಯಾವತ್ತೂ ತಿಂದೇ ಇರಿ. ಅಲ್ಲೋಡಿ ಅಲ್ಲೋಡಿ. ನಮ್ಮ ಅಮ್ಮಂಗೆ ಫಸ್ಟ್ ಥ್ಯಾಂಕ್ಸ್ ಗೈಸ್. ಐಸ್ ಕ್ರೀಮ್ ಪಾರೆ ಪವಿ. ಏನಾಯ್ತು? ಅಲ್ಲಿ ನೋವಾ? ನಾನು ಚೆನ್ನಾಗಿಲ್ಲ ಅನ್ಕೋಬಿಟ್ಟೆ. ಚೆನ್ನಾಗೈತಾ? ಇದು ಅವಳು ಕೊಡು. ಹಾಂ ಐಸಲ್ಲಿ ಕೊಡಲ್ಲ, ಓಕೆ ಅಲ್ಕೋಯ್ತು. ಹತ್ರ ಬಾಂಟಿ ಸಕಾಲಾಗೈತೆ ಆ್ಯಕ್ಚುಲಿ. ನೀಟಾಗಿ ಇಡೋದು, ಬೆಳಗ್ಗೆ ಬರ್ತಾವ. ಹೋಲಿ ಬಿಡು. ತಿನ್ಬೇಡಿ ಅದನ್ನ. ಅಮ್ಮ ತಿನ್ನುತ್ತೆ. ಗೈಸ್ ಎಲ್ಲ ಥ್ಯಾಂಕ್ಸ್ ಅಮ್ಮ. ಯಾಕೆ ಅಂದರೆ ನಮ್ಮ ಅಕ್ಕನೇ ನನಗೆ ಬೈದಿ ನನಗೆ ಈ ಚಿತ್ರ ಹಿಂಸೆ ಕೊಟ್ಬಿಟ್ಲು ಗೈಸ್. ಅದಕ್ಕೆ ಫಸ್ಟು ಥ್ಯಾಂಕ್ಸ್ ನಮ್ಮ ಅಕ್ಕನಿಗೆ. ಥ್ಯಾಂಕ್ ಯು. ಏನೋ ಇದನ್ನು ಮಾಡಿರೋದು ಅವಳೆ. ಚಾಕ್ ಅಲ್ಲಿಕಮ್ಮ. ಥ್ಯಾಂಕ್ ಯು ಸೋ ಮಚ್. 90%ಗೂ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ ಗೈಸ್. ನಾನು ಬೇಜಾರು ಮಾಡ್ಕೋತಾರೆ ಅಂತ ಅಂದ್ಕೊಂಡಿದ್ದೆ. ಇಲ್ಲಪ್ಪ, ನಾನು ತುಂಬ ಖುಷಿ ಪಟ್ಟೆ. ಪಾಪ ನಾನು ಎಷ್ಟು ಬೈತಿದ್ದೆ ಅಂದ್ರೆ, ನಾನು ಬೈಯೋ ಟೋರ್ಷನ್ನ ಪವಿ ಕೈ ತೊಳ್ಕೊ ಸೌಮ್ಯ ಆಗಿದ್ದಕ್ಕೆ ಅಷ್ಟೇ ನನ್ನ ತಪ್ಕೊಂಡವಳೆ. ನಾನಂತೂ ಹೊಸಿ ಬೈದಿಲ್ಲ ಇವಳನ್ನ. ಬೈದಿರೋದು ನಾನು ತೆಗ್ದಿರೋದು ತುಂಬ ಖುಷಿ ಆಗ್ತಿದೆ. ಅಯ್ಯೋ ಆ ಸಿಸ್ಟರ್ಸ್ ಟೈಮ್ ಮುಗೀತು. ಗೈಸ್ ಇದಕ್ಕೆ ಒಂದು ಮ್ಯೂಸಿಕ್ ಹಾಕ್ಬಿಡು ಬ್ಯಾಕ್ಗ್ರೌಂಡ್, ಅಷ್ಟೇ ಮುಗೀತು. ನಾನು ಬರ್ತೀನಿ. ಅಮ್ಮನ ಕೊಡು, ಇಟ್ಕೊಳ್ಳಿ. ಅಮ್ಮ ಹಿಡ್ಕೊ. ಹೋಗ್ರಿ. ನನಗೆ ತುಂಬಾನೇ ಎಲ್ಲ ನಾವಿಬ್ರೇ ಮಾಡ್ತಾರೆ. ನಾವಿಬ್ರೇ ನನ್ನ ಕೈಯಲ್ಲಿ ಅಷ್ಟೇ ತುಂಬ ಸಕ್ಕತ್ತಾಗಿ ಬೈಸ್ಕೋತಾರೆ ಇಬ್ರು ಬೈಸ್ಕೋತಾರೆ. ಇವಳಾದ್ರೆ ನಮ್ಮ ಪಕ್ಷ ತಡ್ಕೋತಾಳೆ, ಇವಳಾದ್ರೆ ಮುನ್ಸ್ಕೊಂಡ್ಬಿಟ್ಟಿರ್ತಾಳೆ ಅಷ್ಟೇನೆ. ಒಂದೆರಡು ದಿನ ಆದ್ಮೇಲೆ ಮಾತಾಡಿರ್ತಾಳೆ. ಓಕೆ, ನಮ್ಮ ಅಕ್ಕನಿಗೆ ತಂಗಿ ಅಂತ ಇರೋದು ನಾವಿಬ್ರೆ. ನಮ್ಗೆ ಅಕ್ಕ ಅಂತ ಇರೋಳು ಇವರೊಬ್ಳೆ. ಓಕೆ ಸಾಕು ಬಿಡ. ನನಗಂತೂ ಫುಲ್ಲು ಖುಷಿಯಾಗಿದೆ. ಸಾಕು ಬಿಡಮ್ಮ. ಇವಾಗ ಪಿಜ್ಜಾ ಇದೆ, ಅಲ್ಲಿ ಪಿಜ್ಜಾ ತಿನ್ನೋಣ ಗೈಸ್. ಅದು ನಮ್ಮಮ್ಮ ತರಿಸಿರೋದು. ಥ್ಯಾಂಕ್ಸ್. ನಾವು ಮಾತಾಡ್ಕೋದು ಇಲ್ಲಿ ಕೇಳಿಸ್ತಾ ಇತ್ತು ಜಿ ಅಂತ. ಏನೆಲ್ಲ ಸೊ ಪಿಜ್ಜಾ ಪಾರ್ಟಿ ಮಾಡ್ತಾ ಇದೀವಿ ಎಲ್ರು. ನಾವೇನು ರೂಮಲ್ಲಿ ಇವಾಗ ನಾವು ಪಿಜ್ಜಾ ತಿಂತಾ ಇದ್ದೀವಿ. ನಮ್ಮ ಮಮ್ಮಿನೂ ತಿಂತಾ ಇದ್ದಾರೆ. ಚಿಕನ್ ಆಯ್ತು ಚಿಕನ್ ನೀನು ತಿನ್ನಮ್ಮ. ಓಕೆ ಗೈಸ್, ಇವಾಗ ಪಿಜ್ಜಾ ತಿಂತಾ ಇದ್ದೀವಿ. ನಮ್ಮ ಮನೇಲಿ ಈ ಥರ ಸರ್ಪ್ರೈಸ್ ಕೊಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಗೈಸ್. ನನಗಂತೂ ಫುಲ್ಲು ಖುಷಿ ಆಗ್ತಿದೆ. ನಿಮ್ಗೆ ಕಮ್ಮಿ ಬಂದಿದ್ರೆ ನೀವು ಬೇಜಾರು ಮಾಡ್ಕೊಂಬಿಡಿ. ಅದೇನು ಅಲ್ವಾನೋ, ಅದೇನು ಶಾಶ್ವತ ಅಲ್ಲ ಗೈಸ್. ಇನ್ನೊಂದು 3 ತಿಂಗಳು ಆಮೇಲೆ ಎಲ್ಲರೂ ಮರ್ತೇ ಹೋಗ್ಬಿಡ್ತಾರೆ ಸೆಕೆಂಡ್ PU ಮಾರ್ಕ್ಸ್ನ. ಅದೇನಿದ್ರು ಕ್ಷಣಕ್ಕೆ ಮಾತ್ರ. ನೀವೇನು ಬೇಜಾರು ಮಾಡ್ಕೊಬೇಡಿ ಗೈಸ್. ಅಷ್ಟೇ. ಇವಾಗ ನಾವು ತಿಂತಾ ಇದ್ದೀವಿ. ನಿಮ್ಮ ಅಪ್ಪಂಗೆ ಏನು ತರಬೇಡ. ಕೆಳಗೆ ಬಂದೆ. ಅಪ್ಪರನ್ನ ಕರೆಸಿ ಬೇಕ್ರಿಗೆ ಐಸ್ ಕ್ರೀಮ್ ಕೊಡ್ಸಿದ್ರು ಗೈಸ್. ನಾನೇ ಐಸ್ ಕ್ರೀಮ್ ತೊಗೊಂಡೆ, ಯಾಕಂದರೆ ನನಗೆ ತಿನ್ನಬೇಕು ಅನಿಸ್ತಿತ್ತು ಅಷ್ಟೇ ಗೈಸ್. ಇವಾಗ
ಇನ್ನೊಂಚೂರು ಕೇಕ್ ಇದೆ ಅದನ್ನು ತಿನ್ನಬೇಕು, ಆಮೇಲೆ ಊಟ ಮಾಡಬೇಕು. ಗೈಸ್ ಇವತ್ತು ಗುರುವಾರ ಆಗಿರೋದ್ರಿಂದ ನಾನ್ ವೆಜ್. ನಾಳೆ ನಾನ್ ವೆಜ್ ಮಾಡ್ತಾರೆ ನಮ್ಮ ಮನೆಗೆ, ಯಾಕಂದರೆ ನಾನು ಇಷ್ಟೊಂದು ದಿನ ಆಗಿದೆ ನಾನು ನಾನ್ ವೆಜ್ ತಿಂದು. ಸೊ ಅಷ್ಟೇ ಗೈಸ್, ಇವಾಗ ನಾವು ಅಪ್ಪ ಐಸ್ ಕ್ರೀಮ್ ಕೊಡ್ಸಿದ್ರೆ ಅದನ್ನು ತಿನ್ನಬೇಕು, ಎಲ್ಲ ತಿನ್ನಬೇಕು ಗೈಸ್. ನನಗಂತೂ ಫುಲ್ ಖುಷಿ ಆಗ್ತಿದೆ. ಐಸ್ ಕ್ರೀಮ್ ತಿಂತಾಯಿದ್ದೀನಿ ನಾನು. ನೆಕ್ಸ್ಟ್ ಡೇ ಅಂದರೆ 10th ಏಪ್ರಿಲ್ ಅಲ್ಲ, 10th ಏಪ್ರಿಲ್ ಗೈಸ್. ಇವಾಗ ನಾನು ನಮ್ಮ ಅಕ್ಕನ ಜೊತೆ ಇದಕ್ಕೆ ಹೋಗ್ತಾಯಿದ್ದೆ ಸಲೂನ್ಗೆ. ಯಾಕೆಂದರೆ ಅವಳು ಏನೇನೋ ಅವೆಲ್ಲ ಏನೇನೋ ಮಾಡಿಸ್ಬೇಕಂತೆ, ಅದಕ್ಕೆ ಅವಳ ಜೊತೆ ನನ್ನ ಕರ್ಕೊಂಡು ಹೋಗ್ತಾಳೆ. ಒಬ್ಬಳೇ ಹೋಗೋಕ್ಕಾಗಲ್ಲ ಅಂತ, ಇಲ್ಲೇ ವಿಜಯನಗರಲ್ಲಿ ಇರೋದು, ಅದಕ್ಕೆ ನಡ್ಕೊಂಡು ಹೋಗ್ತಾಯಿದ್ದೀವಿ ನಾವು. ಅಷ್ಟೇ ಗೈಸ್. ಇವಾಗ ಮತ್ತು ಅಲ್ಲಿ ಹೋಗಿ 3 hours ಆಗುತ್ತೆ ಇವಳೆಲ್ಲ ಮಾಡಿಸೋ ಅಷ್ಟರಲ್ಲಿ. ಕೂತ್ಕೊಂಡು ನಾನು ಫೋನ್ ನೋಡಬೇಕಷ್ಟೆ. ಅಷ್ಟೇ ಗೈಸ್. ನಾನು ನಿಮಗೆ ಬರಬೇಕಾದ್ರೆ ಸಿಗ್ತೀನಿ. ಏನಂತ್ಯ 3 hour ತೊಗೊಂಡಿದ್ದಾಳೆ ಗೈಸ್. 3 hour ಆದಮೇಲೆ ಇವಾಗ ಮನೆಗೆ ಹೋಗ್ತಾಯಿದ್ದೀವಿ. ಒಂದು ಜ್ಯೂಸ್ ಕುತ್ಕೊಂಡು ಮನೆಗೆ ಹೋಗ್ಬಿಟ್ಟು ಇನ್ನೂ ಊಟನೂ ಮಾಡಬೇಕು. ಅಷ್ಟೇ ಗೈಸ್. ಇವಾಗ ನಾವು ಹೊರಟಿದ್ದು 11:30 ಅಂದ್ಕೊಳ್ಳಿ, ಆಗಲೇ 3 ಗಂಟೆ. ಅಪ್ಪ ದೇವ್ರೆ. ಇವಾಗ ನಾವು ಮನೆಗೆ ಹೋಗ್ತಾಯಿದ್ದೀವಿ ಅಷ್ಟೇ ಗೈಸ್. ಮನೆಗೆ ಹೋದ್ಮೇಲೆ ಸಿಗ್ತೀವಿ. ಎಷ್ಟೊಂದು ದಿನ ಆದಮೇಲೆ ನಾನು ಚಿಕನ್ ತಿಂತಾಯಿದ್ದೀನಿ. ಆಲ್ಮೋಸ್ಟ್ 1 ತಿಂಗಳು ಆಗಿದೆ ನಾನು ಚಿಕನ್ ಬಿಟ್ಟು. ಇವಾಗೆ ಚಿಕನ್ ತಿಂತಾಯಿರೋದು. ನಮ್ಮ ಅಕ್ಕ ತನು ಎಲ್ಲ ಇವಾಗ ನಮ್ಮ ಅಕ್ಕಂದು ಸೀರೆ, ಅವ್ರ ಫ್ರೆಂಡು ಸೀರೆ ಎಲ್ಲ ಬ್ಲೌಸ್ ಹೊಲ್ಸೋಕ್ಕೆ ಹೋಗ್ತಾಯಿದ್ದೀವಿ. ನಮ್ಮ ಮಮ್ಮಿ ಬಂದಿದ್ದಾರೆ, ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಗೈಸ್. ತನು ಇಲ್ಲಿ ನಮ್ಮ ಅಕ್ಕ ಬರ್ತಾಯಿದ್ದಾರೆ. ಇವಾಗ ಸೀರೆ ಹೊಲೆ ಫುಲ್ಲು ಸುಸ್ತಾಗೋಗಿದ್ದಾರೆ. ಜಾಮೂನ್ ಮಾಡಿದ್ದೀವಿ, ತಿಂತಾಯಿದ್ದಾರೆ. ನಮ್ಮ ಅಮ್ಮ ಬಂದಿದ್ದಾರೆ, ನಮ್ಮ ಅಕ್ಕ ಇದ್ದಾಳೆ. ಅಷ್ಟೇ ಗೈಸ್. ಇವಾಗ ಹೋಗ್ತಾರೆ ನಮ್ಮ ಮಮ್ಮಿ. ನನಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಣ ಅಂತ ಬಂದಿದ್ರು. ನಾವು ಇವಾಗ ಬ್ಲೌಸ್ ಸ್ಟಿಚ್ ಮಾಡಿಸೋ ಅಷ್ಟರಲ್ಲಿ 3 ಲೋಕ ಕಾಣಿಸ್ಬಿಟ್ಟು ಗೈಸ್. ಫೈನಲಿ ಒಂದು ಕಡೆ ಕೊಟ್ಬಿಟ್ಟು ಬಂದಿದ್ದೀವಿ ಅಷ್ಟೇ ಗೈಸ್.